Hey guys, welcome back to my YouTube channel Journey with Sudharanjit. ಈ ವ್ಲಾಗಲ್ಲಿ ನಾವು ನೇಲ್ ಆರ್ಟ್ ಮಾಡಿಸ್ಕೋತಾ ಇರೋದು ಮತ್ತು ಗೆಟ್ ರೆಡಿ ವಿತ್ ಮೀ ಮತ್ತು ಒಂದು ಬಳೆಶಾಸ್ತ್ರ ಅಟೆಂಡ್ ಮಾಡೋದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ವ್ಲಾಗಲ್ಲಿ. ನಾವು ರೆಗ್ಯುಲರಾಗಿ ನೇಲ್ ಆರ್ಟ್ ಮಾಡಿಸ್ಕೊಳೋರನ್ನ ಕರೆದಿದ್ವಿ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ. ನಾನು ಮಾಡಿಸ್ಕೊಂಡು ಆಲ್ರೆಡಿ 1 ಮಂತ್ ಆಗಿತ್ತು. 20 ಡೇಸ್ವರೆಗೂ ಇತ್ತು ನಂದು. ಈಗ ಮತ್ತೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಕರೆದಿದ್ವಿ. ಈ ಸಲ ನಾನು ಕ್ಯಾಟ್ ಐ ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದೆ. ರೆಗ್ಯುಲರಾಗಿ ಯಾವಾಗೂ ಜೆಲ್ ಪಾಲಿಶ್ ಗ್ಲಿಟರ್ಸ್ ಎಲ್ಲ ಹಾಕೊತಾ ಇರ್ತೀವಿ ಅಂತ ಈ ಸಲ ನಾನು ಕ್ಯಾಟ್ ಐ ಮಾಡಿಸ್ಕೊಂಡಿದ್ದೆ. ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ರಮ್ಯಕ್ಕ ಮೋಕ್ಷ ಎಲ್ಲ ಒಂದೇ ಸತಿ ಮಾಡಿಸ್ಕೊಳ್ಳೋಣ ಅಂತ ನಾವು ಬುಕ್ ಮಾಡ್ಕೊಂಡಿದ್ದು. ಅಟ್ ಎ ಟೈಮ್ 3 ಜನಕ್ಕೂ ಅಂದರು ಅವ್ರಿಗೂ ವರ್ಕೌಟ್ ಆಗುತ್ತೆ ಅಂತ ನಾವು ಅವ್ರನ್ನ ಕರೆದಿದ್ವಿ. ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಅದಕ್ಕೆ ನಾನು ವೇರ್ ಮಾಡ್ತಾ ಇರೋದು ಈ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಮಲ್ಟಿ ಕಲರ್ದು, ಪಿಂಕು, ಪರ್ಪಲ್ಲು, ಬ್ಲೂ ಎಲ್ಲ ಇದೆ ಈ ಸ್ಯಾರಿಯಲ್ಲಿ. ಇದಕ್ಕೆ ನಾನು ಸಿಂಪಲ್ಲಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿ ಹೈ ನೆಕ್ ಕೊಡಿಸಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಬಾರ್ಡರ್ ಚಿಕ್ಕದಾಗಿರೋದ್ರಿಂದ ಮೇಲೆಲ್ಲ ಬುಟ್ಟ ಕೊಡಿಸಿ ಆ ಎಂಬ್ರಾಯ್ಡ್ರಿ ಬಾರ್ಡರ್ ಮೇಲೆ ಹಾಕ್ಸಿದ್ದೆ. ಅದೊಂದು ಸ್ವಲ್ಪ ಹೈಲೈಟಿಂಗಾಗಿ ಕಾಣ್ತಾ ಇತ್ತು. ಮತ್ತು ಕುಚ್ಚು ಬಂದು ಕ್ರೋಶ ಹಾಕ್ಸಿದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಈವೆಂಟ್ ಅಟೆಂಡ್ ಮಾಡೋದಿತ್ತು. ಸೊ ಅದಕ್ಕೆ ನಾನು ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬಳೆಶಾಸ್ತ್ರ ಮತ್ತು ಅರ್ಶನ ಅಟೆಂಡ್ ಮಾಡೋದಿತ್ತು. ಹಾಗಾಗಿ ಈ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಯಾರಿ ಟೈ ಮಾಡ್ಕೊಂಡಿದ್ದೀನಿ. ನಾನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಸ್ಕಿನ್ ಪ್ರೆಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಫಸ್ಟು ಟೋನರ್ ಮತ್ತು ಸ್ಪ್ರೇ ಒಂದು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾಯಿದ್ದು ಡಾಲ್ಬಾ ಫಸ್ಟ್ ಸ್ಪ್ರೇ ಸಿರಮ್ ಅಂತ. ಮೇಕಪ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಸ್ಪ್ರೇ ಮಾಡಿಕೊಂಡ್ರೆ ನಾವು ಮೇಕಪ್ ಮಾಡೋದೆಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ ನಾನು ಮೇಕಪ್ ಮುಂಚೆ ಇದನ್ನು ಸ್ಪ್ರೇ ಮಾಡ್ಕೋತೀನಿ. ಸ್ವಲ್ಪ ಡ್ರೈ ಆಗಿದ್ಮೇಲೆ ನಾನು ಟೋನರ್ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾನು ಈಗ ಪ್ರೈಮರ್ ಹಚ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಕಲರ್ ಬಾರ್ ಪ್ರೈಮರು. ಇದು ಸ್ವಲ್ಪ ಪೋರ್ಸ್ನೆಲ್ಲ ಕವರ್ ಮಾಡುತ್ತೆ. ಹಾಗಾಗಿ ನಾನು ಏನಾನ ಸಿಂಪಲ್ ಮೇಕಪ್ ಇದ್ದರೆ ನಾನು ಇದೇ ಪ್ರೈಮರೇ ಯೂಸ್ ಮಾಡೋದು. ಪ್ರೈಮರ್ ಆಯಿತು. ಈಗ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್, ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ನು. ನನಗೆ ಮ್ಯಾಕ್ ಫೌಂಡೇಶನ್ ಬಿಟ್ಟು ಬೇರೆ ಯಾವುದು ಅಷ್ಟಾಗಿ ಸೆಟ್ಟೇ ಆಗಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ 10 to 11 ಇಯರ್ಸಿಂದ ಮ್ಯಾಕ್ ಫೌಂಡೇಶನ್ನೇ ಯೂಸ್ ಮಾಡ್ತಾ ಇರೋದು. ಜಸ್ಟ್ ಡ್ಯಾಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಇನ್ನೊಂದು ಟೋನರ್ ಯೂಸ್ ಮಾಡಿದ್ಮೇಲೆ ಸ್ಕಿನ್ನೂ ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೌಂಡೇಶನ್ ಎಲ್ಲನೂ. ಮುಂಚೆ ನಾನು ಮ್ಯಾಕ್ದು ಸೆಟ್ಟಿಂಗ್ ಸ್ಪ್ರೇ ಅದೇ 2 in 1 ಥರ ಯೂಸ್ ಮಾಡ್ಬೋದಾಗಿತ್ತು. ಅದನ್ನು ಯೂಸ್ ಮಾಡ್ತಾಯಿದ್ದೆ. ಫೌಂಡೇಶನ್ ಫುಲ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ನಾನು ಯೂಸ್ ಮಾಡ್ತಾ ಇರೋದು ಬಾಬಿ ಬ್ರೌನ್ ಕಾಂಪ್ಯಾಕ್ಟ್. ಡಾಲ್ಬಾ ಸ್ಪ್ರೇ ಅಂತೂ ತುಂಬಾ ಚೆನ್ನಾಗಿದೆ. ನಾನು ರೀಸೆಂಟಾಗೇ ಯೂಸ್ ಮಾಡ್ತಾ ಇರೋದು ಅದನ್ನು. ಬಟ್ ರಿವ್ಯೂಸ್ ನೋಡ್ಬಿಟ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ಅದು. ಮೇಕಪ್ ಮುಂಚೆ ಟೋನರ್ ಥರನೂ ಯೂಸ್ ಮಾಡ್ಬೋದು, ಸೆಟ್ಟಿಂಗ್ ಸ್ಪ್ರೇ ಆಗು ಯೂಸ್ ಮಾಡ್ಬೋದು.
ಟೋನರ್ ಥರ ಯೂಸ್ ಮಾಡಿದ್ರೆ ಅಂತೂ ಮೇಕಪ್ ಮುಂಚೆ ತುಂಬಾ ಚೆನ್ನಾಗಿರುತ್ತೆ. ಫೌಂಡೇಶನ್ ಆಗಲಿ ಪ್ರತಿಯೊಂದು ತುಂಬಾ ಬ್ಲೆಂಡ್ ಆಗುತ್ತೆ. ಸೊ ಈಗ ಐ ಶ್ಯಾಡೋ ಹಾಕೋತಾ ಇದ್ದೀನಿ. ತುಂಬಾ ಲೈಟಾಗಿ ಯೂಸ್ ಮಾಡ್ತೀನಿ ಐ ಶ್ಯಾಡೋ, ಯಾಕಂದರೆ ಫಂಕ್ಷನ್ ಮನೆಯಲ್ಲೇ ಇರೋದ್ರಿಂದ ತುಂಬ ಡಾರ್ಕಾಗಿ ಅಂದರೆ ಚೆನ್ನಾಗಿರಲ್ಲ ಅಂತ ನಾನು ಜಸ್ಟ್ ತುಂಬ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಐಬ್ರೋಸ್ ಮಾಡ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಡಾರ್ಕ್ ಬ್ರೌನ್ದು ಬ್ರ್ಯಾಂಡ್ ಮಾರ್ಸ್ದು. ನಂಗೆ ಇಲ್ಲೊಂದು ಸ್ವಲ್ಪ ಈವನ್ ಆಗಿಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಐಬ್ರೋಸ್ ಮಾಡಿದವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಡಿಫ್ರೆನ್ಸು. ಬ್ಲ್ಯಾಕ್ ಯೂಸ್ ಮಾಡಿದ್ರೆ ತುಂಬ ಏನೋ ಅಪ್ಲೈ ಮಾಡಿದ್ದೀವಿ ಅಂತ ನ್ಯಾಚುರಲಾಗಿ ಕಾಣಿಸಲ್ಲ, ಬಟ್ ಬ್ರೌನ್ ತುಂಬಾ ನ್ಯಾಚುರಲಾಗಿ ಕಾಣುತ್ತೆ. ಈಗ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ, ಲೈಟಾಗಿ ಬ್ಲಷು. ನಾನು ಬ್ಲಷ್ ಬಂದು ಪ್ಯಾಕ್ ಸ್ಪಾಟ್ಲೈಟ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಲೈಟಾಗೆ. ಮತ್ತು ಐಲೈಟರ್ ಒಂದು ಸ್ವಲ್ಪ. ಕಾಜಲ್ ನಾನು ಯೂಸ್ ಮಾಡಿದ್ರೆ ಕಲರ್ ಬಾರ್. ಸೊ ಕಾಜಲ್ ಆಯಿತು. ಈಗ ಮಸ್ಕರ ನಾನು ಯೂಸ್ ಮಾಡ್ತಾ ಇರೋದು ಬೆನಿಫಿಟ್ದು ಒಂದು ಟ್ರೈ ಮಾಡ್ತಾ ಇದ್ದೀನಿ ಈಗ. ಆಲ್ಮೋಸ್ಟ್ ಡನ್. ಇವಾಗ ನನ್ನ ಸ್ಯಾರಿ ಮ್ಯಾಚಿಂಗ್ ಬಿಂದಿ ಒಂದು ಇಟ್ಕೋತೀನಿ. ಐ ವಿಲ್ ಗೋ ವಿತ್ ಪಿಂಕ್. ಮತ್ತು ನಾನು ಯೂಸ್ ಮಾಡ್ತಾ ಇರೋದು ಪಿಂಕ್ ಲಿಪ್ಸ್ಟಿಕ್ ಮ್ಯಾಕಿಂದ. ಸೊ ನನ್ನ ಫೇಸ್ ಕಂಪ್ಲೀಟ್ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಮತ್ತೆ ಸೇಮ್ ಸ್ಪ್ರೇನೇ ಯೂಸ್ ಮಾಡ್ತಾಯಿದ್ದೀನಿ, ಡಾಲ್ಬಾದು. ಸೊ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅದು ಸೆಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಜ್ಯುವೆಲ್ಸ್ ಹಾಕ್ಕೊತೀನಿ. ನನ್ನ ವೀಡಿಯೋಸ್ ಸ್ವಲ್ಪ ಲೇಟಾಗೆ ಬರ್ತಾಯಿದೆ. ನಾನೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಅಂತ ನಾನು ವೀಡಿಯೋಸ್ ಕಂಟಿನ್ಯೂಸಾಗಿ ಹಾಕೋಕ್ಕಾಗ್ತಾಯಿಲ್ಲ. ಮತ್ತು ತುಂಬ ಜನ ಮೆಸೇಜ್ ಮಾಡಿದ್ರಿ ನಿಮ್ಮ ಸ್ಕಿನ್ ಕೇರ್ ವ್ಲಾಗ್ ಮಾಡಿ ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗ್ ನಾನು ಸ್ಕಿನ್ ಕೇರ್ ವ್ಲಾಗ್ ಮಾಡ್ತೀನಿ.
ಮತ್ತು ಬೇರೆ ಏನು ವೀಡಿಯೋಸ್ ಹಾಕಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ನಾನು ಏನು ಹಾಕಬೇಕು ಅಂತ. So I'm almost done. ಕಂಪ್ಲೀಟ್ ವಿಡಿಯೋ ಒಂದು ಹಾಕ್ತೀನಿ. ಸೊ ಐ ಆಮ್ ಕಂಪ್ಲೀಟ್ಲಿ ಡನ್. ಈ ಥರ ಕಾಣ್ತಾ ಇದ್ದೀನಿ. ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ. ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ದಿಸ್ ಇಸ್ ಮೈ ಸಿಂಪಲ್ ಮತ್ತು ಮನೆಯಲ್ಲಿರೋ ಫಂಕ್ಷನ್ಗಾಗಿ ನಾನು ಈ ಮೇಕಪ್ ಮಾಡ್ಕೊಂಡಿರೋದು. ನನ್ನ ಕಂಪ್ಲೀಟ್ ಲುಕ್ ಈ ಥರ ಇತ್ತು. ನಾನು ಹೇರ್ ಸ್ಟೈಲ್ ಜಸ್ಟ್ ಕ್ಲಿಪ್ ಹಾಕ್ಕೊಂಡು ಒಂದು ದಿಂಡು ಮುಡ್ಕೊಂಡಿದ್ದೆ. ಅದೇ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ತುಂಬ ಬ್ರೈಟಾಗಿ ಹೈಲೈಟಾಗಿ ಕಾಣ್ತಾ ಇತ್ತು ನಂದು. ಎಲ್ಲರದು ರೆಡಿಯಾಗಿತ್ತು. ಯಾವುದೇ ಫಂಕ್ಷನ್ಗೆ ಹೋಗೋಕ್ಕೆ ಮುಂಚೆ ಒಂದು ಫೋಟೋ ಶೂಟ್ ಮ್ಯಾಂಡೇಟ್ರಿ ಅಲ್ಲ, ಆ ಥರ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೋತಾ ಇದ್ವಿ, ಟೈಮ್ ಇತ್ತು ಇನ್ನೂ ಅಂತ. ಇರಲಿ ಅಲ್ಲಕ್ಕ, ಅದು ಜಾಸ್ತಿ ಲೂಸ್ ಇತ್ತು. ಇರ್ಲಿ ಬಿಡ, ಆರಾಮಾಗಿ ಇವಾಗ ಫ್ರೀ ಬೇಗನೆ ಬಂದ್ಬಿಟ್ಟು ಅದೇ ಎಲ್ಲೋ ಅದು ಜಾಸ್ತಿ ಮ್ಯಾಚ್ ಆಗಲ್ಲ, ಇದೆ ಮ್ಯಾಚ್ ಆಗುತ್ತೆ. ಇದು ಲೈಟ್ ಇಲ್ಲ. ಇಲ್ಲ ಸಾಕು, ಅಷ್ಟೇ 2 ಡಜನ್ ರೈನ್ ಡ್ರಾಪ್ ಅಲ್ಲಿ ಹೋಗಿ ಮತ್ತೆ ಕರೀತಾ ಇದ್ದಾರೆ ನೋಡಲ್ಲಿ, ನೋಡಿ ಹೋಗು. ಇದು ನನ್ನ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಆಗಿತ್ತು. ಮತ್ತು ಫಂಕ್ಷನ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಈ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.